ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಸಾರು ಸ್ವಲ್ಪ ನೀರಾಗೋಗ್ಬಿಟ್ಟಿದೆ. ಈ ತಿಳಿ ಸಾರು ಇರೋದೇ ಹಿಂಗೆ ನೀರಾಗೆ ಇರಬೇಕು. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ನೀನು. ಚೆನ್ನಾಗೇ ಇದೆ ಅದಕ್ಕೆ, ಜಾಸ್ತಿ ಮಸಾಲೆ ಇಲ್ಲ, ಡೈಜೆಷನ್ಗೂ ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ ಪರು, ಈ ಹಳೆ ಕಾಲದಾಗೆಲ್ಲ ಇದೇ ತರ ಸಾರೇ ಮಾಡೋರು. ಈ ಕಲ್ಲೊಗ್ಗರಣೆ ಆಮೇಲೆ ಎತ್ಕಾರ ಹಿಂಗೆ ಸುಮಾರು ಟೈಪ್ ಅಡಿಗೆ ಮಾಡೋರು. ನೀನು ಅದೇ ತರ ಮಾಡಿದ್ಯಾ, ಸೂಪರ್ ಪರು, ನೀನು ಸೂಪರ್. ಸುಮ್ಮನೆ ನನಗೆ ಬೇಜಾರಾಗುತ್ತೇನೋ ಅಂತ ನೀವೆಲ್ಲರೂ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ, ನನಗೆ ಗೊತ್ತಾಯ್ತು. ಅಯ್ಯೋ ಇಲ್ಲ ಅತ್ಗೆ, ಪಾಪ ನೀನು ಜವಾಬ್ದಾರಿ ತಗೊಂಡು ಅಭ್ಯಾಸ ಇಲ್ದಿರೋ ನೀನೇ ಇಷ್ಟೊಂದೆಲ್ಲ ಚೆನ್ನಾಗಿ ಮನೆ ನಿರ್ವಹಿಸ್ತಿದ್ಯಾ ಅಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೂ ನ್ಯೂನ್ಯತೆ ಹುಡ್ಕಕ್ಕಾಗತ್ತಾ ಹೇಳೋ? ಗಂಡ್ಸಾಗಿ ದೇಶ ನಡೆಸೋದೇ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ, ಅದಕ್ಕಿಂತ ಕಷ್ಟ ಒಂದ್ ಹೆಣ್ಣು ಒಂದ್ ಮನೆ ನಡೆಸೋದು. ಪಾಪ ಒಂದ್ ಹೆಂಗಸು ತನ್ನ ಮನೆನೇ ದೇಗ್ಲು ಅನ್ಕೊಂಡು ಎಲ್ಲಾ ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳೆ. ಅವಳಿಗೆ ಹೋಗಿ ಹೋಗಿ ಸಣ್ಣ ಪುಟ್ಟಕ್ಕೆಲ್ಲ ಈಗ ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಅಲ್ಲಿ ಮೂಲೆನಾಗೆ ಜೇಡ ಕಟ್ಟೈತೆ ನೋಡೋ, ನೋಡೋ ಇಲ್ಲಿ ಕಾಲ್ಸೀಟೋ ಮ್ಯಾಟ್ನಾಗೆ ಗಲೀಜು, ಅಕ್ಕಿ ಬಿಂದಿಲ್ಲ, ಈ ಸಾರು ಒಂದು ಸ್ವಲ್ಪ ತೆಳಗಾಯ್ತು, ಹಿಂಗೆಲ್ಲ ಸಣ್ಣ ಪುಟ್ಟಕ್ಕೂ ಹೇಳ್ತಿದ್ರೆ ಪಾಪ ಅವಳಿಗೆ ಏಟೊಂದು ಬೇಜಾರ ಹಾಕಿಲ್ಲ. ಅದನ್ನ ಬಿಟ್ಬಿಟ್ಟು ಅವಳಿಗೆ ಏನೇ ಕೆಲಸ ಮಾಡಿದ್ರು ಪೋಸ್ ಅಂದಾಗ ಮಾಡ್ತೀಯ ಅಂತ ಒಂದ್ಕಿಂತ ಬೆನ್ ತಟ್ಬಿಟ್ರೆ ಆ ಹೆಣ್ಣು ಹೊರಕ್ಕೆ ಹೋಗಿ ಇಡೀ ಜಗತ್ನೇ ಗೆದ್ದು ತಗೊಬಂದು ಅಡುಗೆ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ಆಟೊಂದು ಚಂದಾಗಿರ್ತದೆ ಮನೆ. ಆಹಾ, ನನ್ನ ಮಾವ ಓದಿರೋ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋ ವಿಷಯನ ನನ್ನ ಮಾವ ಇವತ್ತು ಎಷ್ಟು ಸುಲಭವಾಗಿ ಹೇಳ್ಕೊಟ್ಬಿಟ್ಟ. ಸರಿ ಸರಿ, ಊಟ ಮಾಡಿ ಎಲ್ರು. ಓಹೋ ಪಾರು, ಅಪ್ಪಾಯ ಬಂದ ಅನ್ಸುತ್ತೆ. ಪಾರು, ಅಪ್ಪಾಯ ಕುಡ್ಕ ಬಂದಿರ್ತಾನೆ, ಎಲ್ಲಾದ್ರೂ ಬಿದ್ದು ಗಲೀಜಾಗಿರ್ತಾರೆ. ನೀನು ಕೆಲಸ ಮಾಡು, ನೀನೊಂದು ಬಕೆಟ್ ನೀರು ತಕ ಬಾ, ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಕರ್ಕ ಬರಮ್ಮ. ಊಟ ಮಾಡ್ತಾ ಇದ್ದೀರಾ? ಅಪ್ಪಾಯ ನೀನು ಕುಡ್ದಿಲ್ವಾ? ಇಲ್ಲ ಕಣ್ಣ, ಬಿಟ್ಟು ಹೋಗೋ ಕುಡ್ದಿಲ್ವಾ? ಏನ್ ಹೇಳ್ತಿದ್ಯಪ್ಪಯ್ಯ? ರತ್ನವ, ಹುಸೆ, ಪಾರು, ಅವಯ್ಯ, ನಾನು ನೋಡ್ತಿರೋ ನಿಜನಾ? ಇವತ್ತು ಯಾಕೋ ಕುಡಿಯಕ್ಕೆ ಮನಸ್ಸು ಬರಲಿಲ್ಲ ಕಣವ. ನಿನ್ನೆ ರಾತ್ರಿಯಿಂದ ಕುಡಿಬಾರ್ದು ಅಂತ ಅನ್ಸ್ಬಿಡ್ತು. ಅದ್ಯಾಕೋ ಏನೋ ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ಕುಡಿಬೇಕು ಅಂತಾನೆ ಹೋದೆ, ಆದ್ರೆ ಕೈಯೇ ಬರಲಿಲ್ಲ ಕಣವ. ಅದೇನು ಓಡಿ ಆಗೋಯ್ತು ಏನೋ. ಅವ ಮಾಕಳವ, ಸಿಹಿ ಸುದ್ದಿ ಮೇಲೆ ಸಿಹಿ ಸುದ್ದಿ ಕೊಡ್ತಿದ್ಯಲ್ಲವ. ಏಟೊಂದು ವರ್ಷದಿಂದ ಅಪ್ಪಯ್ಯ ದಿನ ಕುಡ್ಕೊ ಬತ್ತಿದ್ರು. ಆದ್ರೆ ಇದಕ್ಕೆ ನಂಗೆ ಇವತ್ತು ಕುಡ್ಕೊ ಬಂದಿಲ್ಲ, ಕುಡ್ತಾ ಬಿಟ್ಬಿಟ್ಟವನೇ ಅಂದ್ರೆ ಅದು ನಿನ್ ಪವಾಡನೇ ಸರಿ. ಬಾ ಅಪ್ಪಯ್ಯ, ಬಾ ಕೂತ್ಕ. ಏಟೊಂದು ದಿನಗಳಾಗಿತ್ತು ಅಪ್ಪಯ್ಯನ ಜೊತೆ ಕೂತ್ಕೊಂಡು ಊಟ ಮಾಡಿ. ಬಾ ಬಡ್ಸು ಬಾ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ